ಶ್ರೀ ಕೃಷ್ಣಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ನಾನು ಅತ್ಯಂತ ದೃಢವಾಗಿ ನಂಬಿರುವ ನನ್ನ ಪ್ರೀತಿಯ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ, ನಮಸ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಈ ದಿನ ಬುಧವಾರ ಬೆಳಗ್ಗಿನೇ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆ ದೇವರ ಪೂಜೆ, ರಾಯರ ಪೂಜೆಯನ್ನೆಲ್ಲ ಮುಗಿಸಿ ರಾಯರ ಬಳಿ ಸ್ವಲ್ಪ ಹೊತ್ತು ಕುಳಿತೆ. ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ಮನಸ್ಸಿಗೆ ಸ್ವಲ್ಪ ಬೇಸರವಾಗಿತ್ತು. ಹಾಗಾಗಿ ಅದರಲ್ಲೂ ನಮಗೆ ಹತ್ತಿರವಿರುವ ನಮ್ಮ ಪ್ರೀತಿ ಪಾತ್ರರ ಬಳಿ ನಮ್ಮ ದುಃಖವನ್ನು, ಬೇಸರವನ್ನು, ಅದೇ ರೀತಿ ಸಂತೋಷದ ವಿಚಾರಗಳನ್ನು ಅವರ ಬಳಿ ಹೇಳ್ಕೊಂಡಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಹಾಗೆ ಮನಸ್ಸು ಕೂಡ ಹಗುರಾಗುತ್ತೆ ಅಲ್ವಾ ಸ್ನೇಹಿತರೆ. ಅದರಲ್ಲೂ ನನಗಂತೂ ತುಂಬಾ ಹತ್ತಿರವಿರುವ ಹಾಗೆ ನನ್ನ ಇಷ್ಟ ಕಷ್ಟಗಳಿಗೆ ಸ್ಪಂದಿಸುವ, ನಮ್ಮ ಮಾತುಗಳನ್ನು ಅರ್ಥೈಸಿಕೊಂಡು ಉತ್ತರಿಸುವ ನನ್ನ ಜೀವವೆಂದರೆ ನನ್ನ ಪ್ರೀತಿಯ ರಾಯರು ಸ್ನೇಹಿತರೆ. ರಾಯರು ಯಾವತ್ತಿಗೂ ಸಹ ಯಾರ ಮೇಲೂ ಬೇಜಾರು ಮಾಡಿಕೊಂಡಿಲ್ಲ, ಕೋಪನೂ ಮಾಡಿಕೊಂಡಿಲ್ಲ. ಅದರ ಬದಲಾಗಿ ರಾಯರು ನೋವಿನ ಮಾತುಗಳಿಗೆ, ಕಷ್ಟದ ಜೀವಗಳಿಗೆ ಸ್ಪಂದಿಸ್ತಾರೆ ಸ್ನೇಹಿತರೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಸ್ನೇಹಿತರೆ, ಈ ದಿನ ರಾಯರ ಬಳಿ ನಾನು ಈ ರೀತಿಯಾಗಿ ಹೇಳ್ಕೊಂಡೆ, ರಾಯರೇ, ನಾನು ಮಂತ್ರಾಲಯ ಕ್ಷೇತ್ರಕ್ಕೆ ಬರಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೀನಿ, ಆದರೂ ಸಹ ಆಗ್ತಾ ಇಲ್ಲ. ನಾನು ಮಂತ್ರಾಲಯಕ್ಕೆ ಬರಬೇಕು, ನಿಮ್ಮ ದರ್ಶನ ಮಾಡಿ ನಿಮ್ಮ ಸೇವೆಯನ್ನು ಮಾಡಬೇಕು, ಅನುಗ್ರಹಿಸಿ ರಾಯರೇ. ಹಾಗೆ ತುಂಬ ದಿನಗಳಿಂದ ಏನೋ ಒಂದನ್ನು ಅಂದ್ಕೊಳ್ತಾ ಇದ್ದೀನಿ, ಅದು ನಿಮಗೂ ಸಹ ಗೊತ್ತು. ಅದು ನೆರವೇರೋದಕ್ಕೋಸ್ಕರ ನಾಳೆ ಗುರುವಾರದಂದು 21 ರೂಪಾಯಿ ಮುಡುಪನ್ನು ಕಟ್ಟಿ ನಿಷ್ಠೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತೀನಿ. ಅದು ಆದಷ್ಟು ಬೇಗ ನೆರವೇರಲಿ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ರಾಯರ ಬಳಿ ಈ ರೀತಿಯಾಗಿ ಕೇಳಿಕೊಂಡೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ರಾಯರ ಬಳಿ ಏನೇನೋ ಹೇಳಿಕೊಂಡು ಸ್ವಲ್ಪ ಕಣ್ಣೀರನ್ನು ಸಹ ಹಾಕಿದೆ. ಯಾಕೋ ಗೊತ್ತಿಲ್ಲ, ಮನಸ್ಸು 2 ದಿನದಿಂದ ಸರಿ ಇರಲಿಲ್ಲ. ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಯಾವುದೋ ಒಂದು ವಿಚಾರಕ್ಕೆ. ಹಾಗಾಗಿ ರಾಯರ ಹತ್ತಿರ ಎಲ್ಲವನ್ನ ಹೇಳಿಕೊಂಡು ದುಃಖವನ್ನು ಮಾಡಿಕೊಂಡೆ. ನಮಗೆ ದುಃಖವಾದಾಗ, ನಮಗೆ ಕಷ್ಟವಾದಾಗ ನಮಗೆ ಸಮಾಧಾನ ಹೇಳಿ ಸಂತೈಸುವವರು ರಾಯರೇ ಅಲ್ವಾ. ಅದಕ್ಕಾಗಿ ಸ್ನೇಹಿತರೆ, ಅದಾದಮೇಲೆ ತಿಂಡಿ ಮಾಡಬೇಕು ಅಂತ ತಿಂಡಿಗೆಲ್ಲ ರೆಡಿ ಮಾಡಿ, ತಿಂಡಿಯನ್ನು ಸಹ ಮಾಡಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಒಂದು 9:30 ಆಗಿತ್ತು ಸ್ನೇಹಿತರೆ. ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ಬರು ಬಂದು, ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಮಂತ್ರಾಲಯದಿಂದ ತಂದಿರುವ ಮಂತ್ರಾಕ್ಷತೆ, ಮೃತ್ತಿಕಾ ಪ್ರಸಾದ, ಪರಿಮಳ ಪ್ರಸಾದ, ಕಲ್ಲು ಸಕ್ಕರೆ ಹಾಗೆ ಕುಂಕುಮ ಇವೆಲ್ಲವನ್ನು ತಂದುಕೊಟ್ರು ಸ್ನೇಹಿತರೆ. ಒಂದು ಕ್ಷಣ ಸ್ನೇಹಿತರೆ ಮನಸ್ಸಿಗೆ ಸಂತೋಷವೂ ಆಯಿತು, ಅದರ ಜೊತೆ ದುಃಖನೂ ಬಂತು ಸ್ನೇಹಿತರೆ. ನಾನು ಸ್ವಲ್ಪ ಹೊತ್ತಾಗಿತ್ತಷ್ಟೇ ಸ್ನೇಹಿತರೆ ರಾಯರ ಹತ್ರ ಇದನ್ನೆಲ್ಲ ಹೇಳಿಕೊಂಡು. ಅದಾಗಿ ಸ್ವಲ್ಪ ಹೊತ್ತಿನಲ್ಲೇ ಮಂತ್ರಾಲಯದಿಂದನೇ ಸ್ವತಃ ರಾಯರೇ ಕಳಿಸಿರುವಂತಹ ಈ ಪ್ರಸಾದವೆಲ್ಲ ಬಂದಮೇಲೆ ಇದಕ್ಕಿಂತ ಹೆಚ್ಚಿನ್ನೇನು ಬೇಕು ಸ್ನೇಹಿತರೆ ರಾಯರ ಅನುಗ್ರಹ ಅಲ್ವಾ. ಎಷ್ಟು ಶೀಘ್ರವಾಗಿ ನಮ್ಮ ಮಾತುಗಳನ್ನು ರಾಯರು ಕೇಳಿಸ್ಕೊಂಡಿದ್ದಾರೆ ಅನ್ನೋಕೆ ಇದೇ ಒಳ್ಳೆಯ ಸಾಕ್ಷಿ ಅಲ್ವಾ ಸ್ನೇಹಿತರೆ. ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಬೇಕು, ರಾಯರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಬೇಕು. ಹಾಗೆ ನಾನು ಏನೋ ಒಂದನ್ನು ಅಂದ್ಕೊಂಡಿದ್ದೀನಿ, ಅದು ನೆರವೇರೋದಕ್ಕೋಸ್ಕರ ನಾಳೆ ಮುಡುಪನ್ನು ಕಟ್ಟಿ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ರಾಯರು ಅದು ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಸ್ನೇಹಿತರೆ. ಸತ್ಯವಾಗಿಯೂ ರಾಯರು ಇದ್ದಾರೆ ಸ್ನೇಹಿತರೆ. ಒಂದೊಮ್ಮೆ ಕಷ್ಟಗಳು ಪರಿಹಾರವಾಗಿಲ್ಲ ಅಂತ, ಹಾಗೆ ಸಮಸ್ಯೆಗಳು ಇನ್ನೂ ಸಹ ಬಗೆಹರಿದಿಲ್ಲ ಅಂತ, ಅದೇ ರೀತಿ ಕೋರಿಕೆಗಳು ಸಹ ನೆರವೇರಿಲ್ಲ ಅಂತ ರಾಯರಿಗೆ ಸೇವೆ ಮಾಡೋದನ್ನು ನಿಲ್ಲಿಸಬೇಡಿ ಸ್ನೇಹಿತರೆ. ಖಂಡಿತವಾಗ್ಲೂ ರಾಯರಿದ್ದಾರೆ. ತಡವಾಗಿ ಆದರೂ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ರಾಯರು ನೆರವೇರಿಸ್ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ನಿರಂತರವಾಗಿ ರಾಯರಿಗೆ ಸೇವೆಯನ್ನು ಮಾಡ್ತಾ ಇರಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ರಾಯರು ನಿಮಗೆ ಒಳ್ಳೆಯ ಅದ್ಭುತವಾದ ಜೀವನವನ್ನು ಕರುಣಿಸ್ತಾರೆ, ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ. ಹಾಗೆ ಸ್ನೇಹಿತರೆ, ಯಾರೂ ಸಹ ರಾಯರ ಬಗ್ಗೆ ಯಾವೊಂದು ರೀತಿಯಲ್ಲೂ ಬೇಸರವನ್ನು ವ್ಯಕ್ತಪಡಿಸಬೇಡಿ. ಯಾಕೆ ಅಂದರೆ ನಿಮಗೆ ಅನಿಸ್ಬೋದು, ರಾಯರಿಗೆ ಇಷ್ಟೊಂದು ಸೇವೆಗಳನ್ನು, ವ್ರತಗಳನ್ನು ಮಾಡ್ತಾ ಇದ್ರೂ ಒಳ್ಳೆಯ ಫಲ ಸಿಕ್ಕಿಲ್ಲ ಅಂತ. ಖಂಡಿತವಾಗ್ಲೂ ನೀವು ಮಾಡ್ತಾ ಇರೋ ಸೇವೆ, ವ್ರತ ಎಲ್ಲವನ್ನ ರಾಯರು ಸ್ವೀಕರಿಸಿರ್ತಾರೆ. ಅದಕ್ಕೆ ಅನುಗುಣವಾಗಿ ಒಂದಲ್ಲ ಒಂದು ದಿನ ಒಳ್ಳೆಯ ಫಲವನ್ನು ರಾಯರು ಖಂಡಿತವಾಗ್ಲೂ ನೀಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಸದಾ ರಾಯರಲ್ಲಿ ನಂಬಿಕೆಯನ್ನು ಇಟ್ಟು ಅವರ ನಾಮಸ್ಮರಣೆಯನ್ನು ಹಾಗೂ ಸೇವೆಯನ್ನು ಮಾಡ್ತಾ ಇರಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಸ್ನೇಹಿತರೆ, ನಾಳೆ ಗುರುವಾರದಂದು ನಿಮ್ಮ ಕೋರಿಕೆಯೂ ಸಹ ಏನಾದರೂ ಒಂದು ನೆರವೇರಬೇಕು ಅಂದರೆ, ಹಾಗೆ ನಿಮ್ಮ ಕಷ್ಟಗಳು ಪರಿಹಾರವಾಗಬೇಕು ಅಂದರೆ ರಾಯರಿಗೆ 21 ರೂಪಾಯಿ ಮುಡುಪನ್ನು ಕಟ್ಟಿ ಇಡಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಆಗುತ್ತೆ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರು ಪರಿಹಾರವನ್ನು ಮಾಡಿಕೊಡ್ತಾರೆ.
ರಾಯರ ಅನುಗ್ರಹ ಸದಾಕಾಲ ಹೀಗೆ ನಿಮ್ಮೆಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.